ಬಂದೆ? ಊಟ ಮಾಡಿ 3 ದಿವಸ ಆಯ್ತು, ಕೈ ಎತ್ತಕ್ಕೂ ಆಗ್ತಾ ಇಲ್ಲ. ಇದನ್ನಾಗಲೇ ಹೇಳೋದಕ್ಕೆ ಏನಾಗಿತ್ತು? ತಗೋ, ಹೋಗಿ ಊಟ ಮಾಡ್ಕೊಂಡ್ ಬಾ. ಚಿಕ್ಕ, ಏನಪ್ಪ? ನೀನು ಇವನ್ ಜೊತೆ ಹೋಗ್ಬಾ. ಸರಿಯಪ್ಪ. ನೀನೇನಾ ಬೆಂಕಿ ಬೀರಪ್ಪ? ಬೆಂಕಿ ಅದು, ಬೀರಪ್ಪ ನಾನು. ಹೇಳ ಮೇಲೆ. ಯಾಕೆ? ನಿನ್ನ ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ತಂದಿದ್ದೀನಿ. ನೀನ್ ಈ ಊರಿಗೆ ಹೊಸಬ ಅಂತ ಕಾಣುತ್ತೆ. ಕಾಕಿ ಬಟ್ಟೆ ಹಾಕ್ದವ್ರು 1000 ಜನ ಬಂದ್ರು ಹೋದ್ರು. ಅರೆಸ್ಟ್ ಅನ್ನೋ ಮಾತು ಒಬ್ರು ಹೇಳಿರ್ಲಿಲ್ಲ ಈ ಬೆಂಕಿ ಬೀರಪ್ಪನಿಗೆ. ಕಂಡಿದ್ದೀನಿ ಬಾರ. Damn it. Take him. ನಡೆಯೋ. Hello, come in here. Yes? What? Telephone. Yes, Alexander here. What? ಬೆಂಕಿ ಬೀರಪ್ಪನಿಗೆ ಬೇಡಿ ಹಾಕದ್ನ? ಏನ್ ಮಾಡ್ತಿದ್ದ ನಮ್ಮ ಅಡ್ವೊಕೇಟ್? ಮೊದಲೇ ಅವನಿಗೆ ವಿಷಯ ತಿಳಿಸ್ಲಿಲ್ಲ ನೀನು? ಐ ಸಿ. ಅಸ್ಸಾಮಿನಲ್ಲಿ ಮತ್ತೆ ಗೋಲಿ ಬಾಲು, ಇಬ್ಬರು ಸತ್ತಲು, ಲಸ್ಯಾದಲ್ಲಿ ಲಾಕೇಟು ಹಾಲಿಸಿದಲು. ನೋಡು, ಇದೇ ಎಸ್ ಪಿ ಮನೆ. ಅಲ್ಲೋಗಳು ನಿಮ್ಮಲ್ಲಿ ಕೈನ ತೋರಿಸಿ ಮತ್ತೊಂದು ಬಿಟ್ಬಿಡ್ತಾರೆ. ಅಸೆಂಬ್ಲಿಯಲ್ಲಿ ರಾಮಾಯಣ, ಮದಲಾಸಿನಲ್ಲಿ ನೀರಿಲ್ಲದೆ ತೊಂದರೆ, ರೈಲ್ವೆ ಮಂಡಳಿ ವಜಾ ಇಲ್ಲ.
ಯಾಲೋ ನೀನು ಅಪ್ಪ ಯಾಲೋ ನಿಮ್ಮಪ್ಪ ಅಪ್ಪ ತಾಯಮ್ಮ ಯಾರಿ ಹುಡುಗ ಯಾರಿಗ್ ಗೊತ್ತು ಯಾಲಪ್ಪ ನಿಮ್ಮಪ್ಪ ಯಾಲಪ್ಪ ಅಲ್ಲ ಬೀರಪ್ಪ ನಿಮ್ ತಂದೆ ಎಲ್ಲಿದಾರಪ್ಪ ಪೊಲೀಸ್ನವ್ರು ಇಟ್ಕೊಂಡೋದ್ರು ನಿಮ್ ತಾಯಿ ಸತ್ತೋದ್ರು ಪಾಪ ಅಮ್ಮ ಇಲ್ಲ ಅಪ್ಪ ಜೈಲಲ್ಲಿ ಅಳ್ಬೇಡಪ್ಪ ತಾಯಮ್ಮ ಇವ್ನ ಕರ್ಕೊಂಡು ಊಟ ಹಾಕು ಹಾಲು ನಂಗ್ ಊಟ ಬೇಡ ನಂಗೆ ಅಪ್ಪ ಬೇಕು ಹಾಗೆಲ್ಲ ಹಠ ಮಾಡ್ಬಾರ್ದು ಇಲ್ಲಿ ನೋಡು ಸೀತಾ ಯಾರೇ ಹುಡುಗ ಲೌಡಿ ಬೆಂಕಿ ಬೀಲಪ್ಪ ಇಲ್ವಾ ಅವನ್ ಮಗ ರಾಸ್ಕಲ್ ಇಷ್ಟು ಚಿಕ್ಕ ಮಗನ ಮನೇಲಿ ಇಟ್ಕೊಂಡು ಒಂದು ಚೂರು ರೆಸ್ಪಾನ್ಸಿಬಿಲಿಟಿ ಬೇಡ ಅವನ್ಗೆ ಅವನಿಗಂತೂ ಬುದ್ಧಿ ಇಲ್ಲ ನೀವು ತಿಳಿದವರು ಪಾಪ ಈ ಮಗುಗೋಸ್ಕರನಾದ್ರೂ ಅವನ್ನ ಬಿಟ್ಬಿಡ್ರಿ ನಾನ್ ಬಿಡ್ತೀನಿ ನಮ್ಮಪ್ಪ ಕಾನೂನು ಇದೆಯಲ್ಲ ಅದು ಬಿಡುತ್ತಾ ಪಾಪ ಮಗು ಅಳ್ತಿರೋದ್ ನೋಡಿ ಕರಿ ಚುರ್ರು ಅಂತು ನೀವು ಮಕ್ಳಿರೋರು ಏನೇ ಸೆಂಟಿಮೆಂಟ್ ಟಚ್ ಮಾಡ್ತಿದ್ಯಾ ಮಾಡ ಹುಡುಗ ಬೆಚ್ಚಿ ಬಿದ್ದು ಬಿಟ್ಟ ಮೆಲ್ಲಿ ಹೇಳ್ಬಾರ್ದಾ ಮೈ ಮೇಲೆ ಯೂನಿಫಾರ್ಮ್ ಇದೆಯಲ್ಲ ಅದು ಹೇಗ್ ಸಾಧ್ಯ ಈಗ ನೀನೇ ಹೇಳು ಆಮೇಲೆ ನಾನ್ ವಿಚಾರಿಸ್ತೀನಿ ಅಳ್ಬಾರ್ದು ನಡಿಪ್ಪ ಊಟ ಮಾಡು ತಾಯಮ್ಮ ಊಟ ಬಡಿಸು Do you look smart? Yes, I do. ನಿನ್ ಗ್ಯಾಂಗ್ ನ ಪೂರ್ತಿ ಹಿಡಿದು ಬಿಟ್ರೆ ನಿನ್ನ ಕುತ್ತಿಗೆಗೆ ನೇಣು ಬೀಳುತ್ತೆ. ಸಾಯೋಕ್ ಹೆದ್ರೋ ನನ್ನ ಮಕ್ಳಿಗೆ ಹೇಳ ಮಾತ್ನ ಏನ್ ಹಾಗೆ ನೋಡ್ತಿ ಬೇಕಾದ್ರೆ ಹಗ್ಗ ತಂದು ಇಲ್ಲೇ ನೇಣು ಹಾಕು ಕಳ್ಳತನದಿಂದ ಪಿಸ್ತೂಲ್ ತಯಾರಿಸಿ ಸಮಾಜ ದ್ರೋಹಿಗಳಿಗೆ ಸಪ್ಲೈ ಮಾಡಿ. ಸಮಾಜದ ಬಗ್ಗೆ ನೀನ್ ಮಾತಾಡ್ಬೇಡ ನೀನಿನ್ನು ಮಗು ನನ್ನ ಭಾಗಕ್ಕೆ ನೀನ್ ಹೇಳೋ ಸಮಾಜ ಯಾವತ್ತೋ ಸತ್ ಹೋಯ್ತು. ಸರ್ SP ಸಾಹೇಬ್ರು ಕರ್ಕೊಂಬಂದ್ರು. ಬೆಂಕಿ ಬೀರಪ್ಪ ನೀನೇನ್ ಮನುಷ್ಯನ ಮೃಗನ ನೀವು ಮೃಗನೂ ಅರೆಸ್ಟ್ ಮಾಡ್ತೀರೋ ಅಹಂಕಾರದ ನಮ್ಮ ಮಾತಾಡಿದ್ರೆ ಚರ್ಮ ಸುದ್ದು ಬಿಡ್ತೀನಿ. ಗವರ್ಮೆಂಟ್ ಅಗೇನ್ಸ್ಟ್ ಆಗಿ ಕಳ್ಳತನದಿಂದ ತುಪಾಕಿಗಳು ತಯಾರು ಮಾಡೋದು ನಿಜ ತಾನೆ? ಕಳ್ಳತನದಲ್ಲಿ ಯಾಕೆ ರಾಜಾರೋಷವಾಗೆ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೇನೇನ್ ಮಾಡ್ತೀಯ? ಕಳ್ಳ ನೋಟ್ ಪ್ರಿಂಟ್ ಮಾಡೋಕೆ ಅಚ್ಚುಕಟ್ಟಾಗಿ ಅಚ್ಚು ತಯಾರು ಮಾಡ್ಕೊಡ್ತೀನಿ. ಇದುವರೆಗೂ ಈ ಕೆಲಸದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ಯಾ? ಸಂಪಾದನೆ ಸಾಯುವವರೆಗೂ ತೀರ್ಸೋಕಾಗದೇ ಇರುವಷ್ಟು ಸಾಲ. ಇಂಥ ಮಾಡಬಾರ್ದು ಕೆಲಸ ನೀನ್ ಮಾಡಿದ್ರು ನಿನ್ ಸಂಪಾದನೆ ಬರೀ ಸಾಲನಾ? ಹೌದು, ಸಾವುಕಾರಿಗೆ ಬರೋ ಕ್ಯಾನ್ಸರ್ ರೋಗ ಈ ಬಡವನ ಹೆಂಡತಿಗೆ ಬಂದ್ಬಿಡ್ತು. ಅವಳನ್ನು ಉಳಿಸ್ಕೋಬೇಕು ಅಂತ ಬಡಬಾರು ಕಷ್ಟಪಟ್ಟೆ. ಮನೆಯಲ್ಲಿ ಇದ್ದದ್ನೆಲ್ಲ ಮಾಡಿದೆ, ಸಾಲ ಮಾಡಿದೆ, ಭಿಕ್ಷೆ ಬೇಡ್ದೆ. ಕೊನೆಗ ಡಾಕ್ಟ್ರು ನೀನ್ ತಂದ ಹಣ ಇಂಜೆಕ್ಷನ್ನಿಗೂ ಸಾಲಲ್ಲ ಅಂದ್ಬಿಟ್ರು. ಇಂಥ ಪರಿಸ್ಥಿತಿಲು ನಿಮ್ಗೆ ಯಾರು ಸಹಾಯ ಮಾಡ್ಲಿಲ್ಲ? ಬಡವರಿಗೆ ಯಾರು ಸಹಾಯ ಮಾಡ್ತಾರೆ? ಮುಂದೇನು ಗತಿ ಅಂತ ಯೋಚನೆ ಮಾಡ್ತಿದ್ದಾಗ ಅಲೆಕ್ಸಾಂಡರ್ ಬಂದು ನೋಟಿನ ಕಂತೆ ಕಂತೆ ಕೊಟ್ರು. ಅಷ್ಟೊಂದು ಹಣ ಸುಮ್ಮನೆ ಕೊಟ್ರ? ಇಲ್ಲ, ಖಾಲಿ ಪೇಪರ್ನಲ್ಲಿ ರುಜುವು ಮಾಡಿಸ್ಕೊಂಡು ಕೊಟ್ರು. ಆಮೇಲೆ ಸಾಲದ ಪತ್ರ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಸಾಯೋವರೆಗೂ ಅವ್ರ ಗುಲಾಮ್ನಾಗಿರೋದಕ್ಕೆ ಮಾಡ್ಕೊಂಡ್ರು ಏರ್ಪಾಡು ಅಂತ. ಬೇರಾ, ಈ ಪ್ರಪಂಚದಲ್ಲಿ ನೀನ್ ಯಾರ ಮೇಲೆ ಪ್ರೀತಿ ಇಟ್ಟಿಲ್ಲ? ಇಲ್ಲ, ಯಾವ ನಾಯಿ ಮೇಲೂ ಇಲ್ಲ. ನೀನ್ ಯಾವ ನಾಯಿ ಮೇಲೂ ಪ್ರೀತಿ ಇಟ್ಟಿಲ್ಲ. ಓಕೆ, ನಿನ್ ಮೇಲೆ ಪ್ರೀತಿ ಇಟ್ಟಿರೋರು, ನಿನಗೋಸ್ಕರ ಪ್ರಾಣ ಬಿಡೋರು ಯಾರು ಇಲ್ಲ? ಯಾವ ನನ್ನ ಮಗನೂ ಇಲ್ಲ. ನಿನ್ನ ಮಗ ಇದ್ದಾನಲ್ಲ. ಬೇರಾ, ನಿನ್ನ ಬಾಳಂತೂ ಕೋರ್ಟು ಜೈಲು ಅಂತ ಅನ್ಯಾಯ ಆಗುತ್ತೆ. ನಿನ್ನ ಮಗ ತಾಯಿಲ್ದಿರೋ ತಬ್ಲಿ, ನೀನು ಇಲ್ದೆ ಅವನ ಗತಿ ಏನಾಗ್ಬೇಕು? ಊಟಕ್ಕಿಲ್ದೆ ಸಾಯ್ಬೇಕು, ಇಲ್ಲ ಕಳ್ತನ ಮಾಡಿ ಬದುಕ್ಬೇಕು. ಅವನು ಜೈಲಿಗೆ ಬಂದು ಒದೆ ತಿಂದು ಕಂಡಿರಲ್ಲೊಂದು. ಇಲ್ಲ, ನನ್ ಮಗ ಹಾಗಾಗ್ಕೂಡ್ದು, ನನ್ ಮಗ ಹಾಗಾಗ್ಕೂಡ್ದು ಸರ್. ನಾನ್ ಬದುಕಿರೋದೇ ಅವನಿಗೋಸ್ಕರ, ನಾನ್ ದುಡಿತಿರೋದೇ ಅವನಿಗೋಸ್ಕರ. ಅವನ್ ಚೆನ್ನಾಗಿರ್ಬೇಕು, ಅವನ್ ಸುಖವಾಗಿರ್ಬೇಕು.
ಆ ಆಸೆ ನಿನಗಿದ್ರೆ ಕೆಟ್ಟ ಸಾವಾಸನ ಬಿಟ್ಟು ಒಳ್ಳೆಯವನಾಗಿ ಬರ್ಬೇಕು. ಸರ್ ಸರ್ ನಾನು ಒಳ್ಳೆಯವನೇ ಸರ್, ಪರಿಸ್ಥಿತಿ ನನ್ನ ಹಾಗೆ ಮಾಡ್ತೀನಿ. That's all right. ಬೀರಾ, ನಿನಗೋಸ್ಕರ ದೇವರಂತ ಒಬ್ಬ ಮನುಷ್ಯ ಜಾಮೀನು ಕೊಟ್ಟಿದ್ದಾನೆ. ಯಾರು ಸರ್? ಹಾ ನಂಗೆ ಗೊತ್ತು, ನಮ್ಮ ಯಜಮಾನ ಅಲೆಕ್ಸಾಂಡ್ರೆ ಕೊಟ್ಟಿರ್ಬೇಕು. ನಾನ್ಸೆನ್ಸ್, ಅವನು ದೇವರಂತ ಮನುಷ್ಯ. ಛೇ, ನಿನಗ್ ಜಾಮೀನು ಕೊಟ್ಟಿದ್ದು ನಿನ್ನ ಮಗ. ನಿನಗೋಸ್ಕರ ಅವನ ಕಣ್ಣೀರಲ್ಲಿ ರುಜು ಮಾಡಿದ್ದಾನೆ. ಡೋಂಟ್ ಕ್ರೈ, ಡೋಂಟ್ ಕ್ರೈ. ನೀನಿಷ್ಟು ಒಳ್ಳೆಯವನಾಗಿರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನು ರಿಲೀಸ್ ಮಾಡಿದ್ದೀನಿ. ಹೋಗು ಹೋಗು. ಆ ಬೀರಾ, ನಿನಗೆ ಜಾಮೀನು ಕೊಟ್ಟು ದೊಡ್ಡ ಮನುಷ್ಯ ನನ್ನ ಮನೇಲಿದ್ದಾನೆ. ಹೋಗಿ ಕರ್ಕೊಂಡು ಹೋಗು. ಗೌ. ಊಟ ಮಾಡಪ್ಪ. ಅಯ್ಯೋ, ಉಪವಾಸ ಸಾಯಬೇಡ, ಊಟ ಮಾಡು. ನಂಗ್ ಬೇಡ. ಅಯ್ಯೋ ಪಾಪಿ ಮುಂಡೆದೆ, ಇದು ಈಲುಲಿ ಉಲಿ ತಿನ್ನು. ನನ್ನ ಅಪ್ಪ ಬಂದ್ಮೇಲೆ ಮಾಡೋದು. ಈಗ ತಾನೇ ಫೋನ್ ಬಂದಿತ್ತು, ನಿಮ್ಮಪ್ಪ ಇನ್ 10 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಊಟ ಮಾಡು ಮರಿ, ನಾನೇ ಊಟ ಮಾಡಿಸ್ಲಾ? ಎಲ್ಲಿ?